ಚಳವಳಿ ಮಾಡಿದ್ವಿ. ಪ್ರತಿ ಗ್ರಾಮದಲ್ಲೂ ನಮಗೆ ತುಂಬ ಬೆಂಬಲ ಸಿಕ್ತು. ಮತ್ತು ಅದು 55 ದಿವಸ ಪ್ರತಿ ಗ್ರಾಮದಲ್ಲೂ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಉಳ್ಕೊಳ್ಳೋದಕ್ಕೆ ವಸತಿ ಮತ್ತು ದೇಣಿಗೆ ಕೊಟ್ಟು ನಮ್ಮನ್ನ ಚೆನ್ನಾಗಿ ಉಪಚಾರ ಮಾಡಿ ನಮ್ಮ ಜೊತೆ ಕೈ ಜೋಡಿಸಿದ್ರು. ಅದೆಲ್ಲ ಮುಗಿದ ಮೇಲೆ 55 ದಿವಸ ಪಾದಯಾತ್ರೆ ಮುಗಿದ ಮೇಲೆ ಪಂಜಿನ ಮೆರವಣಿಗೆ ಮಾಡಿದ್ವಿ. ಅದಕ್ಕೆ ಸುಮಾರು ನಾನಾ ಜಿಲ್ಲೆಗಳಿಂದ ಬಂದು ಕೆಲವು ಮಕ್ಕಳುಗಳನ್ನೂ ಕರ್ಕೊಬಂದಿದ್ರು. ಎಲ್ಲ ಬೆಂಬಲ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಮ್ಮ ರೈತ ಸಂಘ ಮತ್ತು STMC ಸದಸ್ಯರಿಂದ ಇಡೀ ಜನತೆಗೆ ಯಾರ್ಯಾರು ಭಾಗವಹಿಸಿರೋರು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಈ ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ದೀವಿ. ಮತ್ತು ಇನ್ನೊಂದು ಸರ್ಕಾರಿ ಶಾಲೆಗಳ ನೋಂದಣಿ ಬಗ್ಗೆ ಮತ್ತು ಏನು ನಮಗೆ ಹಣ ದೇಣಿಗೆ ಕೊಟ್ಟಿದ್ರಲ್ಲ ಅದನ್ನು ಖರ್ಚಿನ ಬಗ್ಗೆ ಇನ್ನು ರಾಜ್ಯದಿಂದ ಕೆಲವು ಚಳವಳಿನ ಜಾಗೃತಿ ಮೂಡಿಸೋದ್ರ ಬಗ್ಗೆ ನಮ್ಮ ಸಂತೋಷ್ ಗೌಡರು ಮಾತಾಡ್ತಾರೆ. ಎಲ್ಲ ಸಹಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸರ್, ಎಲ್ಲರಿಗೂ ನಮಸ್ತೆ. ಹಾಂ ಸರ್, ಹೋರಾಟ ನಮ್ಮದು ಪಂಜಿನ ಮೆರವಣಿಗೆ ಮುಖಾಂತರ ಅದು ಪಾದಯಾತ್ರೆ ಮುಕ್ತಾಯ ಆಯಿತು. ಅದಾದಮೇಲೆ ಅದರ ಮುಂದುವರಿದ ಭಾಗವಾಗಿ ನಾವು ಅತಿ ಶೀಘ್ರದಲ್ಲಿ 28 ತಾರೀಕು ಒಂದು ಮೀಟಿಂಗ್ ಇಟ್ಕೊಂಡಿದ್ವಿ ಮಂಡ್ಯ ಪ್ರವಾಸಿ ಮಂದಿರದಲ್ಲಿ. ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 480 ಸರ್ಕಾರಿ ಶಾಲೆಗಳಿಗೆ ಆಸ್ತಿ ನೋಂದಣಿ ಆಗಿಲ್ಲ. ಮೊದಲೆಲ್ಲ ಇವರೆಲ್ಲ ಇದು ಮಾಡ್ತಾಯಿದ್ರು. ಯಾಕೆ DDPI ಕೇಳಿದ್ರೆ, ಇಲ್ಲಿ BO ಕಚೇರಿ ಕೇಳಿದ್ರೆ ಕಂದಾಯ ಇಲಾಖೆ ಮೇಲೆ, ಕಂದಾಯ ಇಲಾಖೆ ಕೇಳಿದ್ರೆ BO ಮೇಲೆ ಒಂದು ಇದು ಮಾಡ್ತಾಯಿದ್ರು. ಎಲ್ಲ ಏನದು ಆರೋಪ ಪ್ರತ್ಯಾರೋಪ ಮಾಡ್ಕೊಂಡು ಕಾಲಹರಣ ಮಾಡ್ತಾಯಿದ್ರು ಇಷ್ಟು ವರ್ಷದಿಂದ. ಅದು ದಾನಿಗಳು ಸರ್ಕಾರಿ ಶಾಲೆಗೆ ಆಸ್ತಿ ಕೊಟ್ಟು 20 ವರ್ಷ 30 ವರ್ಷ ಆಗಿದೆ. ಇವರು ಇದುವರೆಗೂ ನೋಂದಣಿ ಮಾಡ್ಕೊಂಡಿಲ್ಲ. ಮತ್ತು ಮೇ 14ನೇ ತಾರೀಕು ಸರ್ಕಾರ ಒಂದು ಇದು ಬಂದಿದೆ, ಒಂದು ನಿಯಮ ಮಾಡಿದೆ. ಕಳೆದ 12 ವರ್ಷಗಳಿಂದ ಸತತವಾಗಿ ಯಾವುದಾರ ಒಂದು ಸರ್ಕಾರಿ ಶಾಲೆ ಒಂದು ಆವರಣದಲ್ಲಿ ನಡೀತಾ ಇರೋದು ಯಾವುದೇ ರೀತಿಯ ಹಕ್ಕು, ದಾವೆ, ವ್ಯಾಜ್ಯಗಳಿಂದ ಮುಕ್ತವಾಗಿರುತ್ತೆ, ಅದು ಸರ್ಕಾರಿ ಶಾಲೆಯ ಆಸ್ತಿ ಆಗಿರುತ್ತೆ ಅಂದ್ಬಿಟ್ಟು ಒಂದು ಕಾನೂನೇ ಮಾಡಿದ್ದಾರೆ. ಈಗ ಇವರು ನೆಪ ಹೇಳೋಕ್ಕಾಗಲ್ಲ, ಜಿಲ್ಲಾಡಳಿತದವರು ಯಾವುದೇ ಇಲಾಖೆ ಇರ್ಬೋದು, ನೆಪ ಹೇಳೋಕ್ಕಾಗಲ್ಲ. ಸೊ ಆದಷ್ಟು ಬೇಗ 3 ತಿಂಗಳು ಗಡುವು ಕೊಡ್ತಾ ಇದ್ದೀವಿ. ಅಷ್ಟರೊಳಗಡೆ ಯಾವುದೇ ನೆಪ ಹೇಳದಂತೆ 480 ಸರ್ಕಾರಿ ಶಾಲೆನ ಆಸ್ತಿನ ನೋಂದಣಿ ಮಾಡಬೇಕು. ಇಲ್ಲ ಅಂದರೆ ಜಿಲ್ಲಾಡಳಿತ ವಿರುದ್ಧ ನಾವು ಉಗ್ರ ಹೋರಾಟ ಹಮ್ಮಿಕೊಳ್ತಾ ಇದ್ದೀವಿ. ಅತಿ ಶೀಘ್ರದಲ್ಲೇ ಉಗ್ರ ಹೋರಾಟ ಹಮ್ಮಿಕೊಳ್ತಾ ಇದ್ದೀವಿ. ಅದಕ್ಕೆ 3 ತಿಂಗಳು ಕಾಲಾವಕಾಶ ಕೊಟ್ಟಿದ್ದೀವಿ, 90 ದಿನ ಜಿಲ್ಲಾಡಳಿತ. ಅಂದರೆ ಜಿಲ್ಲಾಧಿಕಾರಿಗಳೇ ನೇರ ಹೊಣೆ ಆಗ್ತಾರೆ. ಪುನಃ BO ಆಫೀಸ್ಗೆ ಹೋದ್ರೆ ಅವರು ಅವ್ರ ಮೇಲೆ ಇವ್ರ ಮೇಲೆ, ಕಂದಾಯ ಇಲಾಖೆ ಹೋದ್ರೆ ತಹಸೀಲ್ದಾರ್ ಆಫೀಸ್ಗೆ ಹೋದರೆ ಇವ್ರ ಮೇಲೆ ಅವ್ರ ಮೇಲೆ ಇದು ಮಾಡ್ತಾರೆ. ಆದರೆ ಇವ್ರಿಗೆ ನೋಟಿಸ್ ಬಂದಿರೋದು, ಇವ್ರಿಗೆ ಸೂಚನೆ ಬಂದಿರೋದು ಜಿಲ್ಲಾಧಿಕಾರಿಗಳಿಗೆ. ಅದರಿಂದ ಜಿಲ್ಲಾಧಿಕಾರಿಗಳು ಇದ್ರ ಜವಾಬ್ದಾರಿ ತೊಗೊಂಡು 90 ದಿನದೊಳಗಡೆ ಮುಗಿಸ್ಕೊಡ್ಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಇಲ್ಲ ಅಂದರೆ ಹೋರಾಟ ಮಾಡ್ತೀವಿ. ಅದರ ಪೂರ್ವಭಾವಿ ಸಭೆ 28 ಇದೇ ತಿಂಗಳು 28ನೇ ತಾರೀಕು ಭಾನುವಾರ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ವಿ. ಇದಾದಮೇಲೆ ಪೂರ್ತಿ ರಾಜ್ಯ ಪ್ರವಾಸ ಮಾಡ್ತಾಯಿದ್ವಿ. ಪ್ರತಿ ತಿಂಗಳು ಕೊನೆ ಭಾನುವಾರ, ಕಡೆ ಭಾನುವಾರ ಪ್ರತಿಯೊಂದು ಜಿಲ್ಲೆಗೂ ಹೋಗಿ ಈ ಹೋರಾಟನ ರಾಜ್ಯಾದ್ಯಂತ ಮಾಡೋ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಮತ್ತು ಏನು ಹೇಳಿ, ಜಿಲ್ಲಾಧಿಕಾರಿಗೆ ಸರ್ಕಾರ ಹೇಳಿದೆ. ಇಲ್ಲ, ಅದು ಜಿಲ್ಲಾಧಿಕಾರಿಗಳು ನೇರವಾಗಿ ಬಂದಿದೆ ಅಂದರೆ ಸರ್ಕಾರದ್ದು ಅವ್ರದ್ದು ಕೆಲಸ, ಅದು ಅವ್ರ ಕೆಲಸ ಅವ್ರು ಮಾಡೋಕ್ಕೆ ಪುನಃ ನಾವು ಮನವಿ ಕೊಡೋ ಅವಶ್ಯಕತೆ ಇಲ್ಲ. ಅದೇ ಸರ್ಕಾರನೇ ಹೇಳಿದೆಲ್ಲ, ಯಾವುದೇ ರೀತಿ ದಾವೆ ಹಕ್ಕು ಮುಕ್ತವಾಗಿರುತ್ತೆ ಅಂತ ಹೇಳಿದೆ.